ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ರಿ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂದರೆ, ಮೊದಲಿಗೆ ಸ್ಟವ್ ಆನ್ ಮಾಡಿ ತವನ ಬಿಸಿ ಆಗಲಿಕ್ಕೆ ಇಡೋಣ. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 3 ಬಾದಾಮಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಬ್ರೌನ್ ರೈಸ್, ಇದನ್ನು ಕೆಂಪಕ್ಕಿ ಅಂತಲೂ ಕೂಡ ಕರಿತೇವೆ. ಸೊ ಈಗ ಒಂದು 5 or 10 ಮಿನಿಟ್ಸ್ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಶೇಡ್ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಇದು ರೋಸ್ಟ್ ಆಗಿದ್ದಾದಮೇಲೆ ಇದನ್ನು ಆರಲಿಕ್ಕೆ ಇಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ಇದಕ್ಕೂ ಮುಂಚೆನೇ ನಾನು 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 2 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ, ಇವೆರಡನ್ನು ಕೂಡ ನೆನೆಸಿಟ್ಟಿದ್ದೇನೆ. ಸೊ ಈಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನೆಂದಿದೆ ಇದು. ಸೊ ಈಗ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಈ ಉದ್ದಿನಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ಕೂಡ ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೇನೆ. ಅದನ್ನು ನೀಟಾಗಿ ರುಬ್ಕೋಬೇಕು. ರುಬ್ಕೊಂಡಿದ್ದಾದಮೇಲೆ ಆ ಒಂದು ಮಿಶ್ರಣನ ಒಂದು ಬೌಲ್ಗೆ ಹಾಕಿ ಅದನ್ನು ಬಿಸಿ ಮಾಡಲಿಕ್ಕೆ ಕುಕ್ ಆಗಲಿಕ್ಕೆ ಇಡಬೇಕು. ಸೊ ನೀಟಾಗಿ ಗಂಟಾಗದೇ ಇರೋ ಥರ ಈಗ ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ, ರೋಸ್ಟ್ ಮಾಡ್ಕೊಂಡಿರ್ತಕ್ಕಂಥ ಆ ಪೌಡರ್ನ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೇನೆ. ನೋಡಿ, ನೀವು ಇದನ್ನು ಇನ್ನೂ ಜಾಸ್ತಿ ಬೇಕಾದರೂ ನೀವು ಪುಡಿ ಮಾಡಿಕೊಂಡು ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕಾದರೂ ಆಗ ಮಗುಗೆ ಸರ್ವ್ ಮಾಡ್ಕೋಬೋದು. ಈ ಥರ ಕುಕ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ನೀಟಾಗಿ ಗಂಟಾಗದೇ ಇರೋ ಥರ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೀಟಾಗಿ ಆಮೇಲೆ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಕುಕ್ ಆಗಲಿಕ್ಕೆ ಇಡೋಣ. ಸೊ ಈ ಒಂದು ಬ್ರೌನ್ ರೈಸ್ ಮತ್ತು ಹೆಸರುಬೇಳೆ, ಉದ್ದಿನಬೇಳೆನ ಮಗುಗೆ ಕೊಡೋದ್ರಿಂದ ಈ ಒಂದು ಬ್ರೌನ್ ರೈಸಿಂದ ಮಗುಗೆ ತುಂಬಾ ಈಸಿಲಿ ಡೈಜೆಸ್ಟ್ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ಅಲರ್ಜೀಸ್ ಆಗೋದಿಲ್ಲ. ನ್ಯೂಟ್ರಿಯೆಂಟ್ಸು ದೆನ್ ಕಾಂಟ್ರಿಬ್ಯೂಟ್ ಟು ಗ್ರೋತ್, ಓವರಾಲ್ ಗ್ರೋತ್ ಆ್ಯಂಡ್ ಬೇಬಿ ಡೆವಲಪ್ಮೆಂಟ್, ಮಗುಗೆ ಎಲ್ಲ ರೀತಿಯಾದಂಥ ಡೆವಲಪ್ಮೆಂಟ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ದೆನ್ ಮಗುವಿನ ಪ್ರತಿಯೊಂದು ಅಂಗಾಂಗಗಳ ಬೆಳವಣಿಗೆಗೂ ತುಂಬಾ ಯೂಸ್ ಇದೆ ಈ ಒಂದು ಬ್ರೌನ್ ರೈಸ್ ಅಂತಕ್ಕಂಥದ್ದು. ಮತ್ತು ಈ ಒಂದು ಹೆಸರುಬೇಳೆ ಮಗುಗೆ ಡೆವಲಪ್ಮೆಂಟ್, ಮೈಕ್ರೋಗೇಮ್ ಆ್ಯಂಡ್ ಸಪೋರ್ಟಿಂಗ್ ಟು ಓವರಾಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಈ ಒಂದು ಹೈ ಪ್ರೋಟೀನ್, ಫೈಬರ್ ಆ್ಯಂಡ್ ಈಸಿ ಟು ಡೆವಲಪ್ಮೆಂಟ್, ಸ್ಕಿನ್ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಯೂಸಸ್ ಇದೆ. ಈ ಒಂದು ರೆಸಿಪಿಯನ್ನು ಮಗುಗೆ ಕೊಡೋದ್ರಿಂದ ನೀವು ಕ್ವಿಕ್ಕಾಗಿ ಮನೆಯಲ್ಲಿ ಈಸಿಯಾಗಿಯೇ ಕುಕ್ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಕುದೀತಾ ಇರುತ್ತೆ, ಆಗ ಬಾಯ್ಲ್ ಆದಮೇಲೆ ಸರ್ವಿಂಗ್ ಬೌಲ್ಗೆ ನೀವು ಸರ್ವ್ ಮಾಡ್ಕೊಳ್ಬಹುದು. ಸೊ ಇದು ಆರಿದ ಮೇಲೆ ಇದಕ್ಕೆ ನಿಮಗೆ ನೀಡಿದರೆ ನೀವು ತುಪ್ಪನ ಸೇರಿಸಿ ಮಗುಗೆ ಸರ್ವ್ ಮಾಡ್ಕೊಳ್ಬೋದು. ಸೊ ಗೈಸ್, ನನ್ನ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.